ಹಲೋ ಫ್ರೆಂಡ್ಸ್, ನಾವು ಈಗಾಗಲೇ ಲಸ ಮತ್ತು ಮೊಸಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಹೌದಾ? ಲಸ ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಮತ್ತು ಮೊಸ ಅಂದ್ರೆ ಏನ್ ಹೇಳ್ತಾ ಇದೀವಿ, ಮಹತ್ತಮ ಸಾಮಾನ್ಯ ಅಪವರ್ತನ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಈ ಲಸಗಳಿಗೆ LCM ಅಂತೇಳಿ ಕರಿತಾ ಇದೀವಿ, ಮೊಸಗಳಿಗೆ HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, LCM ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ನೋಡಿ, ಈ ಲಸ ಮತ್ತು ಮೊಸಗಳಿಗೆ ಸಂಬಂಧಪಟ್ಟಂಗೆ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಆ ಲೆಕ್ಕವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಬಿಡಿಸೋಣ. ಹೌದಾ? ನೋಡಿ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ ಈಗಾಗಲೇ 170 ವಿಡಿಯೋಗಳನ್ನ ಪೂರ್ಣ ಮಾಡಿದೆ. ಆ ಎಲ್ಲ ವಿಡಿಯೋಗಳನ್ನ ನೀವು ನೋಡಿ ಮತ್ತೆ ನಮಗೆ ಪ್ರೋತ್ಸಾಹವನ್ನು ನೀಡಿ. ಹೀಗೆ ಆ ವಿಡಿಯೋಗಳನ್ನು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಲೆಕ್ಕವನ್ನ ನೋಡೋಣ. ಬನ್ನಿ, ಪ್ರಶ್ನೆ ಏನು ಕೊಟ್ಟಿದ್ದಾರೆ ಮೊದಲು ನೋಡೋಣ. ಎರಡು ಸಂಖ್ಯೆಗಳ ಮೊಸ. ನೋಡಿ, ಎರಡು ಸಂಖ್ಯೆಗಳು ಯಾವ ಅನ್ನೋದು ನಮ್ಗೆ ಗೊತ್ತಿಲ್ಲ. ಹೌದಾ? ಹಾಗಾದ್ರೆ ಅವುಗಳ ಮೊಸ ಏನಾಗಿದೆ? 4 ಆಗಿದೆ. ಹಾಗಾದ್ರೆ ಎರಡು ಸಂಖ್ಯೆಗಳ ಮೊಸ 4 ಆಗಿದೆ. ಆಮೇಲೆ ಆ ಎರಡು ಸಂಖ್ಯೆಗಳ ಲಸ, ಈ ಎರಡು ಸಂಖ್ಯೆಗಳ ಲಸ ಎಷ್ಟಾಗಿದೆ? 120 ಆಗಿದೆ. ಅದರಲ್ಲಿ ಈ ಎರಡು ಸಂಖ್ಯೆ ಅದಾವಲ್ಲ, ಇದರಲ್ಲಿ ಒಂದು ಸಂಖ್ಯೆ 12 ಆದ್ರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತೇಳಿ ನಾವಿವತ್ತೇನ್ ಮಾಡ್ಬೇಕಾಗಿದೆ? ಕಂಡುಹಿಡಬೇಕಾಗಿದೆ. ಹಾಗಾದ್ರೆ ಮೊಸ ಕೊಟ್ಟಿದ್ದಾರೆ, ಲಸ ಕೊಟ್ಟಿದ್ದಾರೆ, ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಲೆಕ್ಕ ಮಾಡ್ಬೇಕಂದ್ರೆ, ಇಲ್ಲಿ ನಮಗೆ ಒಂದು ಸೂತ್ರ ನೆನಪಿರಬೇಕಾಗ್ತಾ ಇದೆ. ಏನಂದ್ರೆ, ಎ ಗುಣಾಕಾರ ಬಿ ಈಕ್ವಲ್ ಟು ಮ ಸಾ ಗುಣಾಕಾರ ಲ ಸಾ. ಇದನ್ನು ಸಿಂಪಲ್ ಆಗಿ ಮ ಅಂತಾನು ಬರಿಬಹುದು, ಇದನ್ನು ಸಿಂಪಲ್ ಆಗಿ ಲ ಅಂತಾನು ಬರಿಬಹುದು. ನೋಡಿ, ಈ ಸೂತ್ರ ನನಗೆ ಗೊತ್ತಿರಬೇಕು. ಏನಂದ್ರೆ, ಎ ಗುಣಾಕಾರ ಬಿ ಈಕ್ವಲ್ ಟು ಮಸ ಗುಣಾಕಾರ ಲಸ. ಅಂದ್ರೆ ಅವೇನ್ ಎರಡು ಸಂಖ್ಯೆ ಇರ್ತಾವಲ್ಲ, ಆ ಎರಡು ಸಂಖ್ಯೆಗಳ ಗುಣಲಬ್ಧ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮ ಆಗಿರ್ತದೆ. ಹೌದು ಅನ್ನುವಂತ ಒಂದು ಸೂತ್ರ. ಹೌದ್ರಿ? ಎ ಗುಣಾಕಾರ ಬಿ. ಹಾಗಾದ್ರೆ ಎ ಗುಣಾಕಾರ ಬಿ ಅಂದ್ರೆ ಎ ಅನ್ನುವಂಥದ್ದು ಒಂದು ಸಂಖ್ಯೆ, ಬಿ ಅನ್ನುವಂಥದ್ದು ಇನ್ನೊಂದು ಸಂಖ್ಯೆ. ಎರಡು ಸಂಖ್ಯೆಗಳು, ಎ ಒಂದು ಸಂಖ್ಯೆ, ಬಿ ಒಂದು ಸಂಖ್ಯೆ. ಇವುಗಳ ಮಸ, ಇವುಗಳ ಲಸ. ಹಾಗಾದ್ರೆ ಮಸ ಮತ್ತು ಲಸಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಾಗ್ತಾ ಇದೆ? ಸಮ ಇರ್ತಾ ಇದೆ ಅನ್ನುವಂತ ಒಂದು ಸೂತ್ರ ಗೊತ್ತಿದ್ರೆ ಸಾಕು, ನಾವು ಏನ್ ಮಾಡ್ಬೋದು? ಈ ಲೆಕ್ಕವನ್ನ ಮಾಡಬಹುದು. ಹಾಗಾದ್ರೆ ಇಲ್ಲಿ ನನಗೆ ಏನೇನು ಗೊತ್ತಿದೆ? ಎರಡು ಸಂಖ್ಯೆಗಳ ಮಸ. ನೋಡಿ, ಎರಡು ಸಂಖ್ಯೆ ಇವೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಮಸ ಎಷ್ಟು? 4. ತುಂಬ್ಕೊಂಡ್ ಬರೋಣ. ಮಸ ಇಸ್ಕೊಟ್ಟು 4. ಹೌದಾ? ಆಮೇಲೆ ಗುಣಾಕಾರ. ಲಸ ಗೊತ್ತಿದೆಯಾ? ಲಸ ಎಷ್ಟು? 120. ಲಸ ಎಷ್ಟಾಯ್ತು? 120. ಹೌದಾ? ಮಸ, ಇದು ಲಸ ಗೊತ್ತಾಯ್ತು. ಹಾಗಾದ್ರೆ ಇಲ್ಲಿ ನೋಡಿ, ಅದರಲ್ಲಿ ಒಂದು ಸಂಖ್ಯೆ. ಹಾಗಾದ್ರೆ ಇಲ್ಲಿ ಎ ಅನ್ನುವಂಥದ್ದು ಒಂದು ಸಂಖ್ಯೆ, ಬಿ ಅನ್ನುವಂಥದ್ದು ಒಂದು ಸಂಖ್ಯೆ. ಈ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಏನಾಗಿದೆ? 12 ಆಗಿದೆ. ಹೌದಾ? ಹಾಗಾದ್ರೆ ನಾವು ಅದನ್ನ ಎ ಅಂತ ಆದ್ರೂ ತಗೋಬಹುದು, ಬಿ ಅಂತ ಆದ್ರೂ ತಗೋಬಹುದು. ಹಾಗಾದ್ರೆ ಯಾವ್ದನ್ನ ತಗೋಣ? ಒಂದು ಸಂಖ್ಯೆ 12 ಅಂದಾಗ ಎ ಈಕ್ವಲ್ ಟು 12 ತಗೊಂಡ್ಬಿಡೋಣ. ಹೌದಾ? ಹಾಗಾದ್ರೆ ಎ ಈಕ್ವಲ್ ಟು 12 ತಗೊಂಡ್ಬಿಡೋಣ. ಎ ಅಂದ್ರೆ 12. ಏನು ಉಳಿತು? ಬಿ ಉಳಿತು. ನೋಡಿ, ನೀವು ಬಿ ಅಂತ ಬೇಕಾದ್ರೂ 12 ತಗೋಬಹುದು. ಅವಾಗ ಎ ಕಂಡು ಹಿಡಿಬೇಕು. ಹೌದಾ? ನಾವೀಗ ಎ ಈಕ್ವಲ್ ಟು 12 ತಗೊಂಡೇವಿ. ಹಾಗಾದ್ರೆ ನಾವೀಗ ಏನ್ ಮಾಡ್ಬೇಕಾಗುತ್ತದೆ? ಬಿ ಕಂಡು ಹಿಡಿಬೇಕಾಗುತ್ತದೆ. ಹೌದಾ? ಹಾಗಾದ್ರೆ ಎ ಈಕ್ವಲ್ ಟು 12, ಬಿ ಗೆ ಬಿ, ಮಸಹ ಎಷ್ಟು? 4, ಲಸ 120. ಹಾಗಾದ್ರೆ ನನಗೇನ್ ಬೇಕಾಗಿದೆ? ಬಿ. ಬಿ ಅಂದ್ರೆ ಇನ್ನೊಂದು ಸಂಖ್ಯೆ. ಬಿ ಅಂದ್ರೆ ಇನ್ನೊಂದು ಸಂಖ್ಯೆ.
ಹಾಗಾದ್ರೆ ಈ 12 ಇದೆಯಲ್ಲ ಇದನ್ನ ಬಲಭಾಗಕ್ಕೆ ಕಳಿಸ್ಬೇಕು. ಹಾಗಾದ್ರೆ ಇಲ್ಲಿ ಏನಿದೆ ಗುಣಾಕಾರ. ಗುಣಾಕಾರದ ವಿರುದ್ಧ ಕ್ರಿಯೆ ಏನು ಭಾಗಾಕಾರ. ಹಾಗಾದ್ರೆ ಈ ಸಂಖ್ಯೆ ಆಚೆ ಕಡೆ ಹೋದಾಗ ಏನಾಗ್ತಾ ಇದೆ ಭಾಗಾಕಾರ ಆಗ್ತಾ ಇದೆ. ಈಚೆ ಕಡೆ ಏನು ಉಳ್ತಾ ಇದೆ ಬಿ ಅಷ್ಟೇ ಉಳ್ತಾ ಇದೆ. ಬಿ ಇಸ್ ಈಕ್ವಲ್ ಟು ಇಲ್ಲಿ ಏನಿದೆ 4 ಗುಣಿಸು 120. ನೋಡಿ ಇಲ್ಲಿ ಗುಣಾಕಾರ ಇದ್ದದ್ದು ಆ ಕಡೆ ಏನಾಗ್ತಾ ಇದೆ ಭಾಗಾಕಾರ. ಭಾಗಾಕಾರ ಅಂದಾಗ ನಾವು ಅದನ್ನ ಏನ್ ಮಾಡ್ತಾ ಇದೀವಿ ಇಲ್ಲಿ ಮೇಲದದ್ದು ಈಚೆ ಕಡೆ ಕೆಳಗೆ ಬರ್ತಾ ಇದೆ. ಹೌದಾ? ಈಗ ನೋಡಿ ಕಟ್ತಾ ಹೋಗ್ತಾ ಇದೆ. 12 ಒಂದಲೇ 12 ಹತ್ತಲೆ. ಹೌದಾ? 12 ಒಂದಲೇ 12 ಹತ್ತಲೆ. ಇಲ್ಲಿ ಏನಿತ್ತು ಗುಣಾಕಾರ ಇಲ್ಲಿ 4 ಗುಣಿಸು 10. ಹಾಗಾದ್ರೆ 4 ಹತ್ತಲೆ ಎಷ್ಟಾಯ್ತು 40. 4 ಹತ್ತಲೆ 40 ಆಯ್ತು. ಹಾಗಾದ್ರೆ ನೋಡಿ ಬಿ ಇಸ್ ಈಕ್ವಲ್ ಟು 40. ಹಾಗಾದ್ರೆ ಬಿ ಇಸ್ ಈಕ್ವಲ್ ಟು 40. ಹಾಗಾದ್ರೆ ಬಿ ಅಂದ್ರೆ ಏನಂತ ತಗೊಂಡ್ವಿ ಇನ್ನೊಂದು ಸಂಖ್ಯೆ. ಹಾಗಾದ್ರೆ ಇದನ್ನು ಕೂಡ ನಾವು ಬರೀಬಹುದು ಇನ್ನೊಂದು ಸಂಖ್ಯೆ. ಇನ್ನೊಂದು ಸಂಖ್ಯೆ ಎಷ್ಟಾಗಿದೆ 40. ಹೌದಾ? ಒಂದು ಸಂಖ್ಯೆ 12 ಆಗಿದೆ. ಇನ್ನೊಂದು ಸಂಖ್ಯೆ ಎಷ್ಟಾಯ್ತು 40 ಹಾಗಾದ್ರೆ ಲಸ ಕೊಟ್ಟಾಗ ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಬೇಕಂದ್ರೆ ನಮಗೆ ಈ ಸೂತ್ರ ಗೊತ್ತಿರಬೇಕು. ಏನಿದು ಎ ಗುಣಿಸು ಬಿ ಈಕ್ವಲ್ ಟು ಮೊಸ ಗುಣಾಕಾರ ಲಸ. ಈ ಸೂತ್ರ ಗೊತ್ತಿದ್ರೆ ನಾವೇನ್ ಮಾಡ್ಬೋದು ಈ ಲೆಕ್ಕವನ್ನ ಈಜಿಯಾಗಿ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು.